ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು 2019 ಅಲ್ಲಿ ರಿಲೀಸ್ ಆಗಿರೋ ಒಂದು ಸೂಪರ್ ಆಗಿರೋ ಕೊರಿಯನ್ ಆಕ್ಷನ್ ಕಾಮಿಡಿ ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಒಂದು ಕ್ರಿಮಿನಲ್ ನ ಹಿಡಿಯೋದಕ್ಕೆ 5 ಜನ ಟೀಮ್ ಆಗಿರೋ ಪೊಲೀಸ್ ಅವ್ರ ಗುಂಪು ಅವ್ನ್ ಬೆನ್ನ ಹಟ್ಕೊಂಡು ಹೋಗ್ತಾರೆ. ಆದ್ರೆ ಮಧ್ಯದಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಕೂಡ ಮರೆತು ಬೇರೆ ಒಂದು ಕೆಲಸದಲ್ಲಿ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಫೈನಲ್ ಆಗಿ ಅವ್ರು ಅನ್ಕೊಂಡಿರೋ ತರ ಕ್ರಿಮಿನಲ್ ನ ಕಂಡಿಡಿತಾರ ಇಲ್ವಾ ಅಂತಾನೆ ಮೂವಿಯ ಫುಲ್ ಸ್ಟೋರಿ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಹೆಸರು ಎಕ್ಸ್ಟ್ರೀಮ್ ಜಾಬ್ ಅಂತ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನನಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ ಇತರ ಒಳ್ಳೆ ಒಳ್ಳೆ ಮೂವೀಸ್ ನ ಮಾಡೋದಕ್ಕೆ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದ್ 4 ಜನ ಕ್ರಿಮಿನಲ್ಸ್ ಗುಂಪು ಕೂತ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಯಾವಾಗ ನೋಡಿದ್ರು ಡ್ರಗ್ಸ್ ತಗೊಳ್ತಾನೆ ಇರ್ತಾನೆ, ಒಂದು ಮತ್ತಲ್ಲಿ ಇದ್ದೇ ಇರ್ತಾನೆ. ಅದಕ್ಕೆ ಇನ್ನೊಬ್ಬ ಬೈತಾ ಇರ್ತಾನೆ, ಏನೋ ನೀನು ಯಾವಾಗ ನೋಡಿದ್ರು ಈ ತರ ಡ್ರಗ್ಸ್ ಹೊಡಿತಾನೆ ಇರ್ತೀಯಾ, ಊಟ ಕೂಡ ಸರಿಯಾಗಿ ತಿಂತೀಯೋ ಇಲ್ವೋ, ಆದ್ರೆ ಯಾವಾಗ ಈ ತರ ಡ್ರಗ್ಸ್ ಅಲ್ಲಿ ತೇಲ್ತಾ ಇರ್ತೀಯಾ, ಒಂದಿನ ಇದ್ರಿಂದ ನೀನ್ ಟಿಕೆಟ್ ತಗೊಳ್ತೀಯ ನೋಡು ಅಂತ ಬೈದಾಗ ಅವನಂತಾನೆ, ನಂದು ಸ್ಟೀಲ್ ಬಾಡಿ ಕಣೋ, ನನ್ಗೆ ಏನಾಗಲ್ಲ ಅಂತ. ಅದೇ ಟೈಮಲ್ಲಿ ಅವ್ರಿರೋ ರೂಮ್ದು ವೆಂಟಿಲೇಟರ್ ನ ಯಾರೋ ಕಾಲಿಂದ ಓದಿತಾರೆ. ಅದು ಬಂದು ಬೀಳತ್ತೆ. ಯಾರಪ್ಪ ಅಂತ ನೋಡಿದ್ರೆ ಒಂದ್ ಹುಡುಗಿಯಲ್ಲಿರೋ ಹಗ್ಗನ ಹಿಡ್ಕೊಂಡು ನೇತಾಡ್ತಾ ಇರ್ತಾಳೆ. ಯಾರಮ್ಮ ನೀನು, ಪೇಂಟಿಂಗ್ ಗಿಟ್ಟಿಂಗ್ ಕೆಲ್ಸಕ್ಕೆ ಏನಾದ್ರು ಬಂದ, ಬೈ ಮಿಸ್ಟೇಕ್ ಇದ್ರೆ ಏನಾದ್ರು ನೇತಾಡ್ತಾ ಇದೀಯ ಅಂತ ಕೇಳಿದಾಗ ಆ ಹುಡುಗಿ, ಬಿಟ್ಟೆ ಅಂತ ಇಟ್ಕೋ, ಬಾಯ್ ತುಂಬಾ ಟೊಮೆಟೊ ಸಾಸ್ ಸುರಿಬೇಕು ನಿನ್ಗೆ ಅಂತ ಬೈತಾಳೆ. ಆಕ್ಚುಲಿ ಇವಳೊಂದು ಪೊಲೀಸು, ಇವಳನ್ನ ಲೇಡಿ ಕಾಪ್ ಅಂತಾನೆ ಕರಿಯೋಣ. ಅವಳು ಹೇಳ್ತಾಳೆ, ಏಯ್ ನಿಮ್ ಗ್ಯಾಂಗ್ ಅಲ್ಲಿ ಇದ್ದಾನಲ್ಲ ಒಬ್ಬ ಆಗೋ ಡ್ರಗ್ಸ್ ಹೊಡ್ಕೊಂಡು, ಅವನು ನೀಡಕ್ಕೆ ಬಂದಿರೋದು, ಅದೇ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ತರ ನೇತಾಡೋಂಗ್ ಆಗೋಯ್ತು ಅಂತ ಹೇಳ್ತಾಳೆ. ಇದೇ ಟೈಮ್ ಅಲ್ಲಿ ಇವ್ರಿರೋ ರೂಮ್ ಹೊರಗಡೆನೆ ಇನ್ನಿಬ್ಬರು ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಇವರಲ್ಲಿ ಒಬ್ಬ ಬಂದು ಕೂತಿದಾನಲ್ಲ, ಅವನು ಸಖತ್ ಸ್ಟಾಕರ್. ಯಾವ್ದೇ ಒಂದು ಕ್ರಿಮಿನಲ್ ಆಗ್ಲಿ ಎಲ್ಲೇ ಇದ್ರೂನು ಕರೆಕ್ಟ್ ಆಗಿ ಅವನ ಫಾಲೋ ಮಾಡ್ಕೊಂಡು ಹೋಗಿ ಅವ್ನ ನಡವಳಿಕೆ ಎಲ್ಲ ಏನು ಅಂತ ಕರೆಕ್ಟ್ ಆಗಿ ಕಂಡಿಡಿತಾನೆ. ಆತರ ಒಂದು ಕಾಪಿ ಇವನ್ ಹೆಸರು ಜಂಗಿ ಅಂತ. ಇವನ್ ಜೊತೆನೆ ಇನ್ನೊಬ್ಬ ಇದ್ದಾನಲ್ಲ, ಅವ್ನ್ ಬಂದು ಇವ್ರ ಟೀಮ್ಗೆ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ಅವನನ್ನ ನ್ಯೂ ಪೊಲೀಸ್ ಅಂತಾನೆ ಕರೆಯೋಣ. ಈಗ ಟೋಟಲ್ ಆಗಿ ನಾವು 3 ಜನನ ನೋಡಿದೀವಿ. ಈಗ ಒಳಗಡೆ ಇರೋ ಆ ಕ್ರಿಮಿನಲ್ಸ್ ಗೆ ಹೊರಗಡೆ ಪೊಲೀಸ್ ಅವರು ಇದಾರೆ ಅಂತ ಗೊತ್ತಾದ್ಮೇಲೆ ಹೆಂಗಾದ್ರೂ ಮಾಡಿ ನಾವು ವಿಂಡೋ ಮೂಲಕನೇ ತಪ್ಪಿಸ್ಕೋಬೇಕು ಅಂತ ಆ ಲೇಡಿ ಕಾಪ್ ನೇತಾಡ್ತಾ ಇದ್ದಿದ್ ವಿಂಡೋನ ಬಿಟ್ಟು ಇನ್ನೊಂದ್ ವಿಂಡೋನ ಯೂಸ್ ಮಾಡಿ ಹೊರಗಡೆ ಹೋಗ್ಬಿಡೋಣ ಅಂತ ನೋಡಿದ್ರೆ ಅಲ್ಲಿ ಒಂದ್ ಪೊಲೀಸು ನೇತಾಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಈ ಟೀಮ್ ಇವರೇ ಹೆಡ್, ಇವರೇ ಕ್ಯಾಪ್ಟನ್. ಆದ್ರೆ ಪಾಪ ನೋಡಿ ಇವ್ರ ಕೈಯಲ್ಲೇ ಹಗ್ಗ ಹಿಡ್ಕೊಂಡು ಆ ಬಿಲ್ಡಿಂಗ್ ಒಳಗಡೆ ಹೋಗಕ್ಕಾಗಿಲ್ಲ, ಅವರೇ ನೇತಾಡ್ತಾ ಇರ್ತಾರೆ. ಇದ್ರ ನೋಡ್ಬಿಟ್ಟು ಕ್ರಿಮಿನಲ್ ಹೇಳ್ತಾನೆ, ನೀವೆಲ್ಲ ಪೊಲೀಸ್ ಅವರ, ನಿಜವಾಗ್ಲೂ ನನಗ್ ನಂಬಕ್ಕೆ ಆಗ್ತಾ ಇಲ್ಲ. ಒಂದು ಪೊಲೀಸ್ ಅಂದ್ರೆ ಒಂದು ಫೈರ್ ಬೇಡ, ಕರೆಕ್ಟ್ ಆಗಿ ಹಗ್ಗ ಹಿಡ್ಕೊಂಡ್ ಬಂದ್ವಾ, ವಿಂಡೋನ ಹೊಡ್ಕೊಂಡು ಒಳಗಡೆ ಬಂದು ಯಾರನ್ನ ಹಿಡಿಬೇಕು ಅವ್ನ್ ಮಖಕ್ಕೆ 2 ಪಂಚನ ಕೊಟ್ಟು ಅವನನ್ನ ಲಾಕ್ ಮಾಡಿ ಎತ್ತಾಕೊಂಡು ಹೋಗ್ದೆ. ನೀವೇ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ನೇತಾಡ್ತಾ ಇದ್ದೀರಾ. ಅಯ್ಯಯ್ಯೋ, ನಾನ್ ಯಾರ್ ಕೈಲ್ ಬೇಕಾದ್ರೂ ಸಿಕ್ಕಾಕೊಳ್ತೀನಿ, ಆದ್ರೆ ನಿಮ್ ಕೈಲ್ ಮಾತ್ರ ನಾನ್ ಸಿಕ್ಕಾಕೊಳ್ಳಲ್ಲಪ್ಪ, ಅದು ನನಗೆ ಅಸಹ್ಯ ಅಂತ ಹೇಳ್ಬಿಟ್ಟು ಅವ್ರು ಇರೋದು ಆಕ್ಚುಲಿ 5th ಫ್ಲೋರ್ ಅಲ್ಲಿ. ಅಲ್ಲಿಂದ ಒಂದು ಡೈನಾ ಆಗ್ತಾನೆ ನೋಡಿ ಕೆಳಗಡೆ. ಅದೇ ಫೋರ್ಸ್ ಅಲ್ಲಿ ಅಲ್ಲಿಂದ ಎದ್ದು ಎಸ್ಕೇಪ್ ಆಗ್ಬಿಟ್ಟ. ಆದ್ರೆ ಇವ್ರನ್ನ ಹಿಡಿತೀನಿ ಅಂತ ಕ್ಯಾಪ್ಟನ್ ಮೇಲಿಂದ ಹಗ್ಗ ಮುಖಾಂತರನೇ ಕೆಳಗಡೆ ಬಂದು ಬಿದ್ದವರು. ಪಾಪ ಕೈ ಕಾಲ್ ಸೊಂಟಲ್ಲ ಅವ್ರಿಗೆ ಹಿಡ್ಕೊಂಡ್ಬಿಡ್ತು, ಎದ್ದೇಳಕ್ಕೆ ಆಗ್ತಾ ಇಲ್ಲ. ಅದರಿಂದ ಕ್ರಿಮಿನಲ್ ನ ಫಾಲೋ ಮಾಡಕ್ಕಾಗಿಲ್ಲ. ಇನ್ ಮಿಕ್ಕಿದ್ 3 ಜನ ಆ ಕ್ರಿಮಿನಲ್ ನ ಫಾಲೋ ಮಾಡ್ಕೊಂಡು ಓಡೋಗ್ತಾ ಇರ್ತಾರೆ. ಇವ್ರ ಪಾಪ ಇಲ್ಲಿ ಪ್ರಾಣ ಕೊಟ್ಟು ಚೇಸ್ ಮಾಡ್ಕೊಂಡು ಹೋಗಿ ಕ್ರಿಮಿನಲ್ ನ ಹಿಡಿತಾ ಇದ್ರೆ, ನಾನ್ ಫ್ಲೈಯಿಂಗ್ ಅಲ್ಲಿ ಬಂದು ಫ್ರೆಂಚ್ ಫ್ರೈಸ್ ತಿಂತೀನಿ ಅಂತ ಒಬ್ಬ ಗಾಡಿಯಲ್ಲಿ ಬಂದು ಕ್ರಿಮಿನಲ್ ನ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇವನ್ ಕೂಡ ಒಬ್ಬ ಪೊಲೀಸೆ. ಇವನ್ ಹೆಸರು ಲೀ ಅಂತ. ನಾವಿಷ್ಟು ಕಷ್ಟಪಟ್ಟು ನಟರಾಜ ಸರ್ವಿಸ್ ಮಾಡ್ಕೊಂಡು ಹೋಗಿ ಕಳ್ಳನ್ನ ಹಿಡಿತಾ ಇದ್ರೆ ನೀನ್ ಆರಾಮಾಗಿ ಗಾಡಿಯಲ್ಲಿ ಬರ್ತಾ ಇದೀಯ ಅಂತ ಲೇಡಿ ಕಾಪ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಸರಿ ಹಂಗೂ ಗಾಡಿಯಲ್ಲಿ ಹೋಗ್ತಾ ಇದಾನಲ್ಲ, ಆ ಕ್ರಿಮಿನಲ್ ನ ಹಿಡಿದ್ ಬಿಡ್ತಾನ ಅಂತ ನೋಡಿದ್ರೆ ಇವ್ನ್ ಹೋಗಿದ್ ಫೋರ್ಸ್ಗೆ ಆ ಕ್ರಿಮಿನಲ್ ಇವನ್ಗೆ ಶಾಕ್ ಕೊಟ್ಟು ರೋಡ್ ಮೇಲೆ ಮಲಗಿಸೇ ಬಿಟ್ಟ. ಸರಿ ಇವನನ್ನ ಮ್ಯಾನೇಜ್ ಮಾಡಿದ್ದಾಯ್ತು, ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಕ್ರಿಮಿನಲ್ ಓಡೋಗ್ಬೇಕಾದ್ರೆ ಎದುರುಗಡೆ ಬಂದಿದ್ ಬಸ್ ನಾನ್ ನೋಡ್ಕೊಳ್ದೆ. ಪಾಪ ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗಿದ್ರಿಂದ ಸ್ಪೀಡ್ ಆಗಿ ಬರ್ತಾ ಇದ್ದಿದ್ ಕಾರ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಅಲ್ಲೊಂದು ಪ್ರಳಯನೇ ನಡೆದ್ಬಿಟ್ಟಿರುತ್ತೆ. ಈ ವಿಷಯ ಈ ಪೊಲೀಸ್ ಅವರ ಹೆಡ್ ಆಫೀಸರ್ ಗೆ ಗೊತ್ತಾಗುತ್ತೆ. ಆ ಚೀಫ್ 5 ಜನನ ಕರೆದು ನಿಲ್ಸಿ ಹಿಗ್ಗ ಮುಗ್ಗ ಬೈತಾ ಇರ್ತಾರೆ. ನಿಮಗ್ ಕೊಟ್ಟಿದ್ ಒಂದೇ ಒಂದು ಸಣ್ಣ ಕೆಲ್ಸ, ಅವನನ್ನ ಹಿಡ್ಕೊಂಬನ್ನಿ ಅಂತ. ಅದನ್ನ ಬಿಟ್ಟು ರೋಡ್ ಅಲ್ಲಿ 15 ಕಾರ್ ಆಕ್ಸಿಡೆಂಟ್ ಆಗೋ ತರ ಮಾಡಿದೀರಾ. ನೀವು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಅವ್ರೆ ಅಲ್ವಾ, ನಿಮಗ್ ಕೊಟ್ಟಿರೋ ಬಜೆಟ್ ಕಡಿಮೆ ಅಂತದ್ರಲ್ಲಿ ಈಗ 15 ಕಾರ್ನ ನೀವು ಆಕ್ಸಿಡೆಂಟ್ ಮಾಡಿದೀರಾ. ಅದಕ್ ಪೆನಾಲ್ಟಿನ ಯಾರ್ ಕಟ್ಬೇಕು? ಅಯ್ಯಯ್ಯೋ, ಎಲ್ಲ ತಂದು ನನ್ ತಲೆ ಮೇಲೆ ಇಡ್ತೀರಾ. ನಿಮ್ಮಂತ ಕುರಿಗಳನ್ನ ಮೇಯಿಸ್ತಾ ಇದೀನಿ ನೋಡು, ಫಸ್ಟ್ ನನ್ನ ನೋಡ್ಕೋಬೇಕು ಅಂತ ಸಖತ್ ಟೆನ್ಷನ್ ಆಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಈ ಕ್ಯಾಪ್ಟನ್ ಇದಕ್ಕೆಲ್ಲ ಕಾರಣ ನೀನೇ ಕಣೋ. ಫಸ್ಟ್ ನಿನ್ನ ಪೋಸ್ಟಿಂಗ್ ಇಂದ ಇಳಿಸ್ತೀನಿ, ನಿನ್ ಜೂನಿಯರ್ ನ ಕ್ಯಾಪ್ಟನ್ ಮಾಡ್ತಾ ಇದೀನಿ, ಫಸ್ಟ್ ನನ್ ಕಣ್ಮುಂದೆ ನಿಂತ್ಕೋಬೇಡಿ, ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾರೆ. ಇವ್ರು ಕೂಡ ಅಯ್ಯೋ ಅವಮಾನ ಆಗೋಯ್ತೆ ಅನ್ಕೊಂಡು ಹೊರಗಡೆ ಬಂದಾಗ ಅವರಲ್ಲೇ ಮಾತಾಡ್ಕೊಂತಾರೆ, ನಮ್ಗೆಲ್ಲೋ ಇದೆ ಮನೆ ಮರದಿ ಅವಮಾನ ಆಗೋದಿಕ್ಕೆ ಅಂತ. ಇದೇ ಟೈಮ್ಗೆ ಜೂನಿಯರ್ ಅಂತ ಹೇಳಿದ್ರಲ್ವಾ, ಕ್ಯಾಪ್ಟನ್ ಆಗಿದಾನಲ್ಲ ಈಗ, ಅವ್ನ್ ಬಂದು ಮಾತಾಡಿಸ್ತಾನೆ. ಇವರೇ ಟೆನ್ಷನ್ ಅಲ್ಲಿ ಹೊರಗಡೆ ಬಂದಿದ್ರೆ ಇವ್ನ್ ಇನ್ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ಮಾತಾಡ್ತಾನೆ. ಏನ್ ಕ್ಯಾಪ್ಟನ್, ಒಬ್ಬನ ಹಿಡಿಯಕ್ ಹೋಗಿ ತುಂಬಾ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀರಂತೆ, ಡಿಪಾರ್ಟ್ಮೆಂಟ್ ಪೂರ್ತಿ ನಿಮ್ ಬಗ್ಗೆನೆ ಮಾತಾಡ್ಕೊಂತಾ ಇದಾರೆ. ಕ್ಯಾಪ್ಟನಾ? ಓ ನೀವ್ ಕ್ಯಾಪ್ಟನ್ ಅಲ್ವಲ್ಲ, ಈಗ ನಾನ್ ಕ್ಯಾಪ್ಟನ್. ಸರಿ ಸರಿ, ಏನ್ ಮಾಡಕ್ಕಾಗತ್ತೆ, ಎಲ್ಲಾ ಟೈಮು ಏನಿದ್ರು ನಾನ್ ಇತ್ರ ಈಗ ಕ್ಯಾಪ್ಟನ್ ಆಗೋದಕ್ಕೆ ನೀವೇ ಒಂದು ಕಾರಣ ಅಲ್ವಾ, ಅದಕ್ಕೋಸ್ಕರ ನಾನ್ ಟ್ರೀಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಸಂಜೆ ನಿಮ್ ಟೀಮ್ ನ ಕರ್ಕೊಂಡು ಇಂತ ಒಂದು ಹೋಟೆಲ್ಗೆ ಬನ್ನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಕ್ಯಾಪ್ಟನ್ ಟೀಮ್ ಅವರು ರೋಷ ಕುಟ್ಟಿರೋರು. ಅವ್ನ್ ಮಾಡಿದ ಅವಮಾನಕ್ಕೆ ಹೋಗಲ್ಲ ಅಂತ ನೋಡಿದ್ರೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ದೆ ಅವ್ನ್ ಕರ್ದಿದ್ ಹೋಟೆಲ್ಗೆ ಹೋಗ್ಬಿಟ್ಟು
ಹೋಗ್ಬಿಟ್ಟು ಓಸಿಯಾಗಿ ಬಂದ್ರೆ ಯಾಕೆ ಬಿಡ್ಬೇಕು ಅಂತ ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ಇಲ್ಲಿ ಆ ಜೂನಿಯರ್ ಮತ್ತೆ ಕ್ಯಾಪ್ಟನ್ ಮಾತ್ರ ಸಪರೇಟ್ ಆಗಿ ಕುತ್ಕೊಂಡು ಮಾತಾಡುವಾಗ ಜೂನಿಯರ್ ಹೇಳ್ತಾನೆ, ಕ್ಯಾಪ್ಟನ್ ನಿಮ್ನ ನೋಡಿದ್ರೇನೆ ನನ್ಗೆ ಅಯ್ಯೋ ಅನ್ಸುತ್ತೆ, ನೀವ್ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಎಲ್ಲ ತಗೊಂಡು ಒಂದ್ ಹೈ ಲೆವೆಲ್ ಹೋಗೋದ್ ಬೇಡ್ವಾ? ಅದಕ್ ಬೇಕಾಗಿದ್ರೆ ನಾನ್ ಹೆಲ್ಪ್ ಮಾಡ್ತೀನಿ, ನಾನೊಂದ್ ಐಡಿಯಾ ಕೊಡ್ತೀನಿ. ನಿಮ್ಗೆ ಆಲ್ಮೋಸ್ಟ್ ಡ್ರಗ್ ಮಾಫಿಯಾ ಕಿಂಗ್ ಬಗ್ಗೆ ಗೊತ್ತೇ ಇರುತ್ತೆ. ಅವನ ಮಾಫಿಯಾ ಟೀಮ್ ಗೆ ಬಾಸ್, ಅವನು ನಮ್ಮ ಏರಿಯಾನಲ್ಲಿರೋ ಲೋಕಲ್ ಡಾನ್ ನ ಯೂಸ್ ಮಾಡಿ ಆ ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಆ ಲೋಕಲ್ ಡಾನು ಮತ್ತೆ ಅವ್ನ ಕಡೆಯವರೆಲ್ಲ ಇಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ ಅವ್ರ ಬಗ್ಗೆ ಅಡ್ರೆಸ್ ಎಲ್ಲ ಕೊಟ್ಟು, ಈಗ ನೀವ್ 5 ಜನ ಒಂದ್ ಅಂಡರ್ ಕವರ್ ಏಜೆಂಟ್ಸ್ ಆಗಿ ಹೋಗಿ ಅವ್ರನ್ನ ಕಣ್ಗಾಣಿಸಿ ಆ ಬಾಸ್ ನ ಹೆಂಗಾದ್ರು ಮಾಡಿ ಹಿಡಿಬೇಕು. ಯಾಕಂದ್ರೆ ಆ ಬಾಸ್ ಕೂಡ ಅವಾಗವಾಗ ಅವ್ರಿರೋ ಜಾಗಕ್ಕೆ ಬರ್ತಾ ಇರ್ತಾನೆ. ಸೊ ನೀವ್ ಈ ಕೆಲಸನ ಕಂಪ್ಲೀಟ್ ಮಾಡಿದ್ರೆ ನೀವು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಆ ಮಾಫಿಯಾ ಬಾಸ್ ನ ನೀವ್ ಹಿಡ್ಕೊಂಡು ಹೋಗಿ, ನಿಮ್ಗೆ ಪ್ರಮೋಷನ್ ಸಿಗುತ್ತೆ. ಆ ಲೋಕಲ್ ಡಾನ್ ಇದನ್ನಲ್ಲ ಅವನ್ನ ಹಿಡ್ಕೊಂಡು ಹೋಗ್ತೀನಿ, ನಾನ್ ಕ್ರಿಮಿನಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನನಗೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಡೀಲಾ ನೋಡಿಲ್ಲ ಅಂತ ಮಾತಾಡಿದಾಗ ಆ ಕ್ಯಾಪ್ಟನ್ ಕೂಡ ಡೀಲ್ ಓಕೆ ಅನ್ಸುತ್ತೆ. ಸರಿ ಆಯ್ತು, ಪಾಲಿಗೆ ಬಂದಿದ್ ಪಂಚಾಮೃತ ಈಗ ಸದ್ಯಕ್ಕೆ ಓಡಿಸ್ಬಿಟ್ಟಿದ್ದಾರೆ, ಈ ಕೆಲಸನಾದ್ರೂ ಮಾಡೋಣ ಅಂತ ಇವರೆಲ್ಲ ಪ್ಲಾನ್ ಮಾಡಿ ಆ ಲೋಕಲ್ ಡಾನ್ ಇರ್ತಾನಲ್ಲ ಒಂದು ಅಪಾರ್ಟ್ಮೆಂಟ್, ಅದಕ್ ಮುಂದ್ಗಡೆ ಇರೋ ಬಿಲ್ಡಿಂಗ್ ಇಂದ ಒಂದು ಬೈನೋಕಲರ್ ನ ಯೂಸ್ ಮಾಡಿ ಆ ಡಾನ್ ಗಳ ಯಾವ ರೂಮ್ ಅಲ್ಲಿ ಇದಾರೆ ಅಂತ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಒಂದ್ ಲೇಡಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಇವನ್ ಇತರ ಬೈನೋಕಲರ್ ಅಲ್ಲಿ ನೋಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸ್ಬಿಡ್ತಾಳೆ. ಅದಾದ್ಮೇಲೆ ಗುಗಾಡಿ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಪೊಲೀಸರೆಲ್ಲ ಬಂದು ವಿಚಾರಣೆ ಮಾಡ್ತಾರೆ. ಕ್ಯಾಪ್ಟನ್ ಹೇಳ್ತಾರೆ, ಮೇಡಮ್ ಇದ್ ನಿಮ್ಗೆ ನ್ಯಾಯವಾಗಿದ್ಯಾ? ನೀವು 60 ವರ್ಷ ಮೇಡಮ್, ನಿಮ್ಮನ್ನ ನೋಡಿ ಅವನೇನ್ ಮೇಡಮ್ ಮಾಡ್ತಾನೆ, ನಿಮ್ಗೆ ಸ್ವಲ್ಪನೂ ಮನ್ಸಾಕ್ಷಿ ಇಲ್ವಾ ಅಂತ ಮಾತಾಡ್ತಾರೆ. ಇದ್ರೂನು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸೇರಿರೋರೇ ತಾನೆ, ಅದನ್ನ ಓಪನ್ ಆಗಿ ಹೇಳಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರೀಗ ಅಂಡರ್ ಕವರ್ ಏಜೆಂಟ್ಸ್ ಆಗಿ ಬಂದಿರೋದು. ಅದ್ರಿಂದ ಸರ್ ಆಯ್ತು ಸರ್, ನಾವ್ ಮಾಡಿದ ತಪ್ಪು, ನಮ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಇವರಾಗಿ ಇವರೇ ಕಾರ್ ಹತ್ತಿ ಕುತ್ಕೊಂಡು, ಈಗ ಒಳಗಡೆ ಯಾರು ಇರಲ್ವಲ್ಲ, ಯಾರಿಗೂ ಕಾಣಿಸಲ್ವಲ್ಲ, ಈಗ ಅವ್ರ ಐಡಿ ಕಾರ್ಡ್ಸ್ ನೆಲ್ಲ ಎತ್ತಿಯ ಪೊಲೀಸ್ ಅವ್ರಿಗೆ ತೋರಿಸಿ ಹಿಂಗ್ ನಡೀತಾ ಇದೆ ಅಂತ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ಆಗೋದು, ಅಯ್ಯೋ ಸರ್ ದಯವಿಟ್ಟು ನಮಗ್ ಕ್ಷಮಿಸ್ಬಿಡಿ ಅಂತ ಹೇಳಿ ಅವ್ರನ್ನಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸರಿ, ಈ ತರ ನಾವು ಹೊರಗಡೆಯಿಂದ ನೋಡಿದ್ರೆ ತಾನೇ ಪ್ರಾಬ್ಲಮ್ ಆಗೋದು. ಸೊ ಅಪಾರ್ಟ್ಮೆಂಟ್ ಎದುರುಗಡೆ ಇರೋ ಚಿಕನ್ ಶಾಪ್ ಅಲ್ಲಿ ಕುತ್ಕೊಂಡು ಗಮನಿಸೋಣ ಅಂತ ಹೇಳಿ 5 ಜನನು ಹೋಗಿ ಚಿಕನ್ ಫ್ರೈಡ್ ಶಾಪ್ ಅಲ್ಲೇ ಟೆಂಟ್ ನ ಹಾಕ್ಬಿಟ್ರು. ಒಂದಿನ 2 ದಿನ ಅಲ್ಲ, ಸುಮಾರು ಒಂದ್ ವಾರದಿಂದ ಬಂದಿಲ್ ಟೆಂಟ್ ಹಾಕಿದವರು ಅದೇ ಜ್ಯೂಸ್ ನಾನೇ ಕುಡಿತಾ ಇದ್ದಾರೆ, ಅದೇ ಚಿಕನ್ ತಿರ್ಗಿಸಿ ತಿಂತಾ ಇರ್ತಾರೆ. ಆ ಬಾಸ್ ಬಂದಿದ್ ಪಾಡೇನೋ ಇಲ್ಲ, ಯಾವಾಗೋ ಬರ್ತಾನೆ ಅವನು ಅಂತ ಇವರೆಲ್ಲ ಮಾತಾಡ್ಕೊಂತಾ ಇರ್ಬೇಕಾದ್ರೇನೆ ಆ ಬಾಸೋ ಜಾಗಕ್ಕೆ ಬರ್ತಾನೆ. ಇದನ್ನ ನೋಡಿ 5 ಜನನು ಅದೇ ಶಾಪ್ ಇಂದಾನೆ ಬಗ್ಗಿ ನೋಡ್ತಾ ಇರ್ತಾರೆ. ಇನ್ನೇನ್ ಹಿಡಿದ್ ಬಿಡ್ತಾರೆ ಅನ್ಕೊಳ್ಳೋ ಟೈಮ್ ಅಲ್ಲೇ ಆ ಶಾಪ್ ಒಳಗಡೆ ಇರೋ ಓನರು ಸೈಲೆಂಟ್ ಆಗಿ ಹೋಗ್ಬಿಟ್ಟು, ಸರ್ ಏನ್ ಮಾಡ್ತಾ ಇದೀರಾ, 5 ಜನ ಯಾಕೆ ಹಂಗ್ ನಿಂತ್ಕೊಂಡ್ ನೋಡ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಇವ್ರಿಗೆ ಶಾಕ್ ಆಗುತ್ತೆ. ಏನ್ ಹೇಳಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿಲ್ಲ. ಒಬ್ರು ನೋಡಿದ್ರೆ ನಾನು ಉಂಗ್ರ ಬಿದ್ದೋಗಿದೆ ಅದನ್ನ ಹುಡುಕ್ತಾ ಇದ್ದೀನಿ ಅಂತ, ಇನ್ನೊಬ್ರು ನೋಡಿದ್ರೆ ಏನಿಲ್ಲ ಜಾಸ್ತಿ ತಿನ್ಬಿಟ್ವಿ ಯೋಗ ಮಾಡ್ತಾ ಇದೀವಿ ಅಂತ ಹೆಂಗೋ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಶಾಪ್ ಓನರ್ ಒಳಗಡೆ ಹೋದ್ಮೇಲೆ ಇವ್ರೋಗ್ ಮತ್ತೆ ಅಲ್ಲಿ ನಿಂತ್ಕೊಂಡು ಆ ಬಾಸ್ ಇದನ್ನ ಅಂತ ನೋಡ್ತಾರೆ. ಇವ್ರು ಬಂದು ನೋಡೋವರ್ಗು ಅಲ್ಲೇ ನಿಂತ್ಕೊಂಡ ಇರ್ತಾನೆ, ಶೋಕೇಸ್ ಅಲ್ಲಿ ಬೊಂಬೆ ಇಟ್ಟಿರೋ ತರ. ಅವ್ನ್ ಯಾವಾಗೋ ಎಸ್ಕೇಪ್ ಆಗ್ಬಿಟ್ಟ. ಕೈಗ್ ಬಂದಿದ್ದನ್ನ ಈ ತರ ಮಿಸ್ ಮಾಡ್ಕೊಂಡ್ಬಿಟ್ವಿ ಅಂತೆಲ್ಲ ಕುತ್ಕೊಂಡ್ ಮಾತಾಡುವಾಗ ಕ್ಯಾಪ್ಟನ್ ಶಾಪ್ ಓನರ್ಗೆ ಕೇಳ್ತಾರೆ, ಈ ಎದುರುಗಡೆ ಇರೋ ಅಪಾರ್ಟ್ಮೆಂಟ್ ಇಂದ ಯಾವಾಗಾದ್ರೂ ಏನಾದ್ರು ಯಾರಾದ್ರೂ ಆರ್ಡರ್ ಮಾಡ್ತಾರಾ ಅಂತ ಕೇಳಿದಾಗ ಈ ಶಾಪ್ ಓನರ್ ಕೂಡ ಹೌದು ಸರ್ ಯಾವಾಗಾದ್ರೂ ಒಂದ್ಸತಿ ಆರ್ಡರ್ ಮಾಡ್ತಾರೆ, ಆದ್ರೆ ನೀವು ನೋಡಿ ಒಂದ್ ವಾರದಿಂದ ಬರ್ತಾ ಇದ್ದೀರಾ, ನನ್ ಬಿಸ್ನೆಸ್ ಹೆಂಗ್ ಹೋಗ್ತದೆ ಅಂತ ನಿಮ್ಗೆ ಗೊತ್ತಲ್ವಾ, ನನಗೇನು ವ್ಯಾಪಾರನೇ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಶಾಪ್ ನ ಸೇಲ್ ಮಾಡೋಣ ಅನ್ಕೊಂಡಿದೀನಿ ಅಂದಿದ ತಕ್ಷಣ ಇವ್ರಿಗೆಲ್ಲ ಶಾಕು. ಯಾಕಂದ್ರೆ ಇವ್ರಿಗೆ ಶಾಪ್ ನ ಸೇಲ್ ಮಾಡ್ಬಿಟ್ರೆ ಇವರ ಮಾಫಿಯಾ ಬಾಸ್ ನ ಕಣ್ಗಾಣಿಸಕ್ಕೆ ಜಾಗ ಇಲ್ದೆ ಆಗ್ಬಿಡುತ್ತೆ, ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲೀ ಹೇಳ್ತಾನೆ, ಕ್ಯಾಪ್ಟನ್ ನೀವ್ ಯಾಕೆ ಹತ್ರ ಬೇಜಾರ್ ಮಾಡ್ಕೊಂಡ್ ನಿಂತಿದ್ದೀರಾ, ಈ ಚಿಕನ್ ಶಾಪ್ ನ ನಾವೇ ತಗೊಂಡ್ಬಿಡೋಣ, ನಾನ್ ಸ್ವಲ್ಪ ಸೇವಿಂಗ್ಸ್ ಅಮೌಂಟ್ ನ ಇಟ್ಟಿದ್ದೀನಿ, ನಾನ್ ಬೇಕಾಗಿದ್ರೆ ಅಮೌಂಟ್ ನ ಕೊಡ್ತೀನಿ, ನಾವ್ ಇಲ್ಲೇ ಇದ್ದು ಹೆಂಗಾದ್ರೂ ಮಾಡಿ ನಮ್ ಕಾರ್ಯನ ಸಾಧಿಸ್ಕೊಂಡೆ ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಕ್ಯಾಪ್ಟನ್ ಏನ್ ಮಾಡೋದೋ ಏನೋ ಅಂತ ಇದನ್ನ ಯೋಚನೆ ಮಾಡ್ಕೊಂಡೆ ಬೇಜಾರಲ್ಲಿ ಮನೆಗೆ ಬರ್ತಾರೆ. ಅವ್ರ ಕೈಲೊಂದು ಬ್ರಾಂಡೆಡ್ ಕವರ್ ಇರುತ್ತೆ, ಇದನ್ನ ನೋಡ್ಬಿಟ್ಟು ಹೆಂಡತಿ ಸಖತ್ ಖುಷಿ ಆಗ್ಬಿಡ್ತಾಳೆ. ಯಾಕಂದ್ರೆ ತುಂಬಾ ದಿನದಿಂದ ಒಂದು ಬ್ರಾಂಡೆಡ್ ಹ್ಯಾಂಡ್ ಬ್ಯಾಗ್ ಬೇಕು ಅಂತ ಕೇಳ್ತಾ ಇದ್ರು, ಅದಕ್ಕೋಸ್ಕರನೇ ಗಂಡ ತಗೊಂಡ್ಬಂದಿದ್ದಾರೆ ಅಂತ ತುಂಬಾ ಖುಷಿಯಾಗ ಕವರ್ ನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಇರೋದು ಕೊಳೆ ಬಟ್ಟೆ. ಈ ಕೊಳೆ ಬಟ್ಟೆ ಇಡೋದಕ್ಕೆ ಇವ್ನಿಗೆ ಬ್ರಾಂಡೆಡ್ ಕವರ್ ಬೇಕಾ ಅಂತ ಬಾಯಿಗೆ ಬಂದಂಗ್ ಬೈತಾ ಇರ್ತಾಳೆ. ಇಷ್ಟು ದಿನದಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ, ನ್ಯಾಯವಾಗಿ ಸಂಪಾದನೆ ಮಾಡಕ್ ಆಗಿಲ್ಲ ಅಂತಂದ್ರೆ ಇನ್ನೇನಕ್ಕೆ ಈ ಕೆಲಸ ಎಲ್ಲ ನಿಮ್ಗೆ, ಒಂದು ಬ್ಯಾಗ್ ಕೂಡ ತಗೊಳಲ್ಲ ಅಂತ ಹೇಳಿ ಬೈತಾ ಇದ್ದಾಗ ಆ ಕ್ಯಾಪ್ಟನ್ ಡಿಸೈಡ್ ಮಾಡ್ಬಿಟ್ರು, ಏನಾದ್ರೂ ಆಗೋಗ್ಲಿ ಆ ಚಿಕನ್ ಶಾಪ್ ನ ನಾವೇ ತಗೊಬೇಕು, ನಾವ್ ಅಲ್ಲೇ ಇದ್ದು ಕಣ್ಗಾಣಿಸಿ ಆ ಬಾಸ್ ನ ಹಿಡಿದು ಪ್ರಮೋಷನ್ ನ ಹೊಡಿಲೇಬೇಕು ಅಂತ ಪ್ಲಾನ್ ಮಾಡಿ ಇವ್ರದ್ದು ರಿಟೈರ್ಮೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ ನ ಇಟ್ಕೊಂಡಿರ್ತಾರೆ. ಅದನ್ನ ಅವ್ರ ಹೆಂಡತಿಗೆ ಹೇಳ್ದೆ ಹೋಗಿ ಆ ಚಿಕನ್ ಅಂಗಡಿನ ಇವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ. ಅದು ತಗೊಳ್ಳೋವಾಗ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ಹೇಳ್ತಾರೆ. ಅದ್ರಲ್ಲೇ ಲೇಡಿ ಕಾಪು ಮತ್ತೆ ಲೀ ಇರ್ತಾರಲ್ಲ ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್, ಇನ್ ಮಿಕ್ತೋರೆಲ್ಲ ನಾವ್ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಹೇಳಿ ಇಂಟ್ರೊಡ್ಯೂಸ್ ಆಗ್ತಾರೆ. ಹೆಂಗೋ ಫೈನಲ್ ಆಗಿ ಇವ್ರು ಅನ್ಕೊಂಡಿದ್ದಂಗೆ ಇದೇ ಜಾಗದಲ್ಲಿ ಇದ್ದಿದ್ದಾಯ್ತು. ಇನ್ನೇನ್ ಕೆಲ್ಸ, ಆ ಬಾಸ್ ಯಾವಾಗ ಬರ್ತಾನೆ ಅಂತ ಅಪಾರ್ಟ್ಮೆಂಟ್ ನೋಡ್ತಾ ಇರೋದೇ ತಾನೆ ಇವ್ರ ಕೆಲ್ಸ. ಸೊ ಈಗ ಇವ್ರ ಕೆಲ್ಸನ ಶುರು ಹಚ್ಕೊಳ್ತಾರೆ. ಆ ಹೊಸ ಪೊಲೀಸ್ ಅವನು ಇರ್ತಾನಲ್ಲ ಅವನು ಒಂದು ಜೆಲ್ಲಿ ತರ ಒಂದು ಐಟಮ್ ನ ಎದುರುಗಡೆ ಅಪಾರ್ಟ್ಮೆಂಟ್ ವಿಂಡೋಗೆ ಜೋರಾಗಿ ಹೊಡಿತಾನೆ. ಏನಂತ ನೋಡಿದ್ರೆ ಆ ಜೆಲ್ಲಿ ಬಂದು ಕೆಳಗಡೆ ಬಿದ್ಬಿಡುತ್ತೆ, ಬಟ್ ಆ ಜೆಲ್ಲಿ ಒಳಗಡೆ ಇರೋ ಒಂದು ವೈರ್ಲೆಸ್ ಮೈಕ್ ಬಂದು ಆ ವಿಂಡೋಗೆ ಅಂಟ್ಕೊಂಡಿರುತ್ತೆ. ಅದರಿಂದ ಒಳಗಡೆ ಯಾರೇ ಏನೇ ಮಾತಾಡಿದ್ರೆ ಕೂಡ ಇವ್ರಿಗೆ ಕೇಳಿಸುತ್ತೆ. ಈ ಕಡೆ ಕ್ಯಾಪ್ಟನ್ ಮತ್ತೆ ಆ ಲೇಡಿ ಕಾಪ್ ಇಬ್ರು ಹೆಡ್ ಫೋನ್ಸ್ ಹಾಕೊಂಡು ಅಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂತ ಕೇಳಿಸ್ಕೊಳ್ತಾರೆ. ಇನ್ ಮಿಕ್ದವರು ಈ ಲೋಕಲ್ ಡೌನ್ ಜೊತೆ ಇರೋರು ಯಾರ್ಯಾರು ಅವ್ರ ಎಲ್ಲೆಲ್ಲಾ ಹೋಗ್ತಾರೆ ಎಲ್ಲೆಲ್ಲಾ ಬರ್ತಾರೆ ಅಂತ ಒಂದು ದೊಡ್ಡ ಮ್ಯಾಪ್ ನನ್ನೇ ರೆಡಿ ಮಾಡಿ ಅವ್ರ ಫೋಟೋಸ್ ಎಲ್ಲ ಹಾಕಿ ಎಲ್ಲ ಬೋರ್ಡ್ ಮೇಲೆ ಇಟ್ಟಿರ್ತಾರೆ. ಇವ್ರ ಪ್ಲಾನ್ ಇತರ ಹೋಗ್ತಾ ಇರ್ಬೇಕಾದ್ರೆ ಆ ಶಾಪ್ ಗೆ ಕೆಲವು ಕಸ್ಟಮರ್ಸ್ ಅವಾಗವಾಗ ಬಂದು ಹೋಗ್ತಾ ಇರ್ತಾರೆ. ಇದು ಒಂದು ಚಿಕನ್ ಶಾಪ್ ಆಗಿರೋದ್ರಿಂದ ಅವಾಗವಾಗ ಬಂದ್ ಎಲ್ಲರೂ ಚಿಕನ್ ಅದು ಇದು ಕೇಳ್ತಾನೆ ಇರ್ತಾರೆ. ಇವ್ರಿಗೆ ಅದು ಡಿಸ್ಟರ್ಬೆನ್ಸ್ ಆಗ್ತಾನೆ ಇರುತ್ತೆ. ಈಗ ಮುಖ್ಯವಾಗಿ ಇವ್ರು ಇಲ್ಲಿ ಇತರ ಕಣ್ಗಾಣ್ಸಕ್ ಬಂದಿದ್ದಾರೆ
ಮಾಡಿದಾರೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅವ್ರಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇನ್ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆಲ್ಲ ನಾವು ಚಿಕನ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರೆ ನಮ್ ಮೇಲೆ ಡೌಟ್ ಬಂದ್ಬಿಡುತ್ತೆ. ಅದ್ರಲ್ಲಿ ಶಾಪ್ ಓನರ್ ಫಸ್ಟ್ ಹೇಳಿರ್ತಾನಲ್ವಾ ಅಪಾರ್ಟ್ಮೆಂಟ್ ಇಂದ ಯಾವಾಗಾದ್ರೂ ಆರ್ಡರ್ ಮಾಡ್ತಾರೆ ಅಂತ. ಇನ್ ಅವ್ರೇನಾದ್ರೂ ಚಿಕನ್ ಆರ್ಡರ್ ಮಾಡಿದಾಗ ಇವ್ರ ಶಾಪ್ ಅಲ್ಲಿ ಇಲ್ಲ ಅಂತಂದ್ರೆ ಅವ್ರಂಗ ಬಿಲ್ಡಿಂಗ್ ಒಳಗಡೆ ಹೋಗಕ್ಕಾಗುತ್ತೆ. ಅದಕ್ಕೋಸ್ಕರ ಈ ಕ್ಯಾಪ್ಟನ್ ಒಂದ್ ಪ್ಲಾನ್ ನ ಮಾಡ್ತಾರೆ. ನೀವ್ 4 ಜನ ಚಿಕನ್ ನ ಕುಕ್ ಮಾಡಿ, ಯಾರ್ ಚೆನ್ನಾಗಿ ಕುಕ್ ಮಾಡ್ತೀರೋ ಇನ್ಮೇಲೆ ಅವರೇ ಕುಕ್ ಆಗಿರ್ರಿ, ಬರೋ 1-2 ಕಸ್ಟಮರ್ಸ್ ಗೆ ಅದನ್ನ ಮಾಡ್ಕೊಡ್ತಾ ಇರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ 4 ಜನನು ಅಡಿಗೆ ಮಾಡಕ್ಕೆ ಬಿಟ್ರೆ ಅದ್ರಲ್ಲಿ ಈ ಲೀ ಮಾಡಿರೋದಂತೂ ಸೂಪರ್ ಆಗಿರುತ್ತೆ. ಅದನ್ನ ತಿನ್ಬಿಟ್ಟು ಎಲ್ಲರೂ ಆಹಾ ಓಹೋ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಪರವಾಗಿಲ್ಲ ಕಣೋ, ಕೈಯಲ್ಲಿ ಮ್ಯಾಜಿಕ್ ಎಲ್ಲ ಇಟ್ಕೊಂಡಿದ್ದೆ, ಇಷ್ಟು ಸೂಪರ್ ಆಗಿ ಚಿಕನ್ ಮಾಡಿದ್ಯಾ ಅಂತ. ಸೊ ಇನ್ಮೇಲೆ ನೀನೇ ಕಣೋ ಶೆಫ್ ಅಂತ ಹೇಳಿ ಅವನನ್ನ ಹೊಗಳ್ತಾ ಇರ್ತಾರೆ. ಇವ್ರು ಹೆಂಗ್ ಬಾಯ್ ಇಟ್ರು ಅದೇ ತರನೇ ನೆಕ್ಸ್ಟ್ ಡೇ ಹೋಟೆಲ್ ಗೆ 2 ಕಸ್ಟಮರ್ ಬರ್ತಾರೆ. ಬಂದವರು ನಾರ್ಮಲ್ ಆಗಿ ಮಾಡ್ಕೊಡೋ ಚಿಕನ್ ಅಲ್ದೆ ಬೇರೆ ಹೊಸದಾಗಿ ಏನಾದ್ರೂ ಟ್ರೈ ಮಾಡಿ ಅಂತ ಹೇಳಿದಾಗ ಇವ್ರಿಗೆ ಒಂದೇ ಟೆನ್ಷನ್ ಆಗುತ್ತೆ, ಏನಪ್ಪಾ ಹೊಸದಾಗಿ ಟ್ರೈ ಮಾಡೋದು ಅಂತ. ಆಗ ಲೀ ಹೇಳ್ತಾನೆ, ಬಾಸ್ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ, ನಮ್ ಫ್ಯಾಮಿಲಿಗೆ ಅಂತ ಚಿಕನ್ ಅಲ್ಲಿ ಒಂದು ಸೂಪರ್ ರೆಸಿಪಿ ಇದೆ, ನಾನು ಅದನ್ನ ಇಳಿಸ್ತೀನಿ ನೋಡಿ, ಎಲ್ಲರೂ ತಿಂದವ್ರು ಒಂದ್ಸತಿ ಸ್ವರ್ಗಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅಂತ ಹೇಳ್ದವನು ಅವ್ನ್ ಫ್ಯಾಮಿಲಿ ರೆಸಿಪಿ ಅಂತ ಏನೇನೋ ಹಾಕಿ ಏನೇನೋ ಒಂದ್ ಮಾಡಿ ಚಿಕನ್ ಪ್ಲೇಟ್ ಎತ್ಕೊಂಡೋಗಿ ಅವ್ರ ಮುಂದ್ಗಡೆ ಇಟ್ರೆ ಅದನ್ನ ತಿನ್ಬಿಟ್ಟು ಅವರಿಬ್ರು ಸಖತ್ ಇಂಪ್ರೆಸ್ ಆಗ್ಬಿಡ್ತಾರೆ. ಅಯ್ಯೋ ಇದಕ್ ಮುಂಚೆ ಇತರ ಚಿಕನ್ ನಾವ್ ತಿಂದೇ ಇಲ್ಲ, ಏನ್ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾ ಇದ್ರೆ ಕ್ಯಾಪ್ಟನ್ ಒಂದ್ ಕಡೆ ಫುಲ್ ಖುಷಿ ಆಗ್ಬಿಡ್ತಾರೆ. ಪರವಾಗಿಲ್ಲ ಕಣೋ, ಏನ್ ಸೂಪರ್ ಆಗಿ ಅಡ್ಗೆ ಎಲ್ಲ ಮಾಡ್ತೀಯ ನೀನು ಅಂತ. ಬಟ್ ಇದೇ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಸ್ವಲ್ಪನೂ ಎದುರು ನೋಡಿಲ್ಲ. ಯಾಕಂದ್ರೆ ಈಗ ತಿನ್ಬಿಟ್ಟು ಹೋಗಿರೋ ಇಬ್ರು ಈ ತರ ಶಾಪ್ ಅಲ್ಲಿ ಚಿಕನ್ ಸೂಪರ್ ಆಗಿರತ್ತೆ ಅಂತ ಹೇಳಿ ಹೊರಗಡೆ ಹೇಳ್ಕೊಂಡಿದ್ರಿಂದ ನೆಕ್ಸ್ಟ್ ಡೇ ಇಂದ ಈ ಚಿಕನ್ ನ ತಿನ್ಬೇಕು ಅಂತ ಸಖತ್ ಜನ ರೆಸ್ಟೋರೆಂಟ್ ಮುಂದ್ಗಡೆ ಬಂದು ನಿಂತಿರ್ತಾರೆ. ಇವ್ರು ಕೂಡ ಏನಕ್ ಬಂದಿದೀವಿ, ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಅಲ್ಲಿರೋರ್ಗೆಲ್ಲ ಚಿಕನ್ ನ ಸಪ್ಲೈ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಆ ಹೋಟೆಲ್ ನ ನಡೆಸೋ ತರ ಒಂದು ಬಿಸ್ನೆಸ್ ಮ್ಯಾನ್ಸೇ ಆಗ್ಬಿಟ್ರು. ಅದ್ರ ಇವ್ರಿಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಎಷ್ಟು ಜನ ಈ ಹೋಟೆಲ್ ಗೆ ಬರ್ತಾರೋ ಇವ್ರಿಗೆ ಅಷ್ಟೇ ಹಣ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆ ಕ್ಯಾಪ್ಟನ್ ಕೂಡ ಖುಷಿ ಆಗ್ಬಿಟ್ಟು ಪರವಾಗಿಲ್ಲ ವ್ಯಾಪಾರ ಚೆನ್ನಾಗಿ ಹೋಗ್ತಾ ಇದೆ. ಹೆಂಡತಿ ಕೂಡ ತುಂಬಾ ದಿನದಿಂದ ಬ್ರಾಂಡೆಡ್ ಬ್ಯಾಗ್ ನ ಕೇಳ್ತಾ ಇದ್ಲು. ಸರಿ ಅವ್ರಿಗೆ ಗಿಫ್ಟ್ ಮಾಡ್ಕೊಡೋಣ ಅಂತ ಸೇಮ್ ಅದೇ ತರ ಒಂದು ಬ್ರಾಂಡೆಡ್ ಕವರ್ ಅಲ್ಲಿ ಅವಳ ಹ್ಯಾಂಡ್ ಬ್ಯಾಗ್ ನ ಎತ್ಕೊಂಡು ಹೋಗಿ ಕೊಟ್ಟಾಗ ಅವ್ರ ಹೆಂಡತಿ ಯಾವತ್ತಿನ ತರ ಏನೋ ಕೊಳಕ್ ಬಟ್ಟೆನೆ ಹಾಕೊಂಡ್ ಬಂದಿದ್ದಾರೆ ಅಂತ ಬ್ಯಾಗ್ ನ ತೆಗೆದು ನೋಡಿದ್ರೆ ಹ್ಯಾಂಡ್ ಬ್ಯಾಗ್ ಇದನ್ನ ನೋಡಿ ಸಖತ್ ಶಾಕ್ ಆಗ್ಬಿಡ್ತಾರೆ. ಪರವಾಗಿಲ್ಲ ರೀ, ಸೂಪರ್ ಆಗಿರೋ ಬ್ಯಾಗ್ ಎಲ್ಲ ತಂದ್ಬಿಟ್ಟಿದೀರಾ, ಏನ್ ವಿಷಯ ಅಂತ ಹೇಳಿ ಮಾತಾಡ್ತಾರೆ. ಹೆಂಡತಿ ಸಖತ್ ಖುಷಿ ಆಗ್ಬಿಟ್ಲು. ಈಗ ಶಾಪ್ ಬೇರೆ ಸಖತ್ ಫೇಮಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಯಾವ್ದೋ ದೊಡ್ಡ ನ್ಯೂಸ್ ಚಾನೆಲ್ ಅವ್ರಂತೆ ಅವ್ರೊಂದಿಬ್ರು ಬಂದು ನಿಮ್ ಅಂಗಡಿ ತುಂಬಾ ಚೆನ್ನಾಗಿ ಹೆಸರು ಹೋಗ್ತಾ ಇದೆ, ಸೊ ನಾವು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ, ಅದರಿಂದ ನಿಮ್ಗೆ ಇನ್ನಷ್ಟು ವ್ಯಾಪಾರ ಆಗುತ್ತೆ, ನೀವು ಬೇರೆ ಲೆವೆಲ್ಗೆ ಹೋಗ್ಬೋದು ಅಂತ ಏನೇನೋ ಹೇಳ್ತಾರೆ ಕ್ಯಾಪ್ಟನ್ಗೆ. ಆದ್ರೆ ಕ್ಯಾಪ್ಟನ್ಗೆ ಇದ್ರಲ್ಲಿ ಇಷ್ಟ ಇಲ್ಲ. ಯಾಕಂದ್ರೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂದ್ರೆ ಶಾಪ್ ಅಲ್ಲಿ ಕೆಲಸ ಮಾಡೋರ್ನೆಲ್ಲ ಕೂಡ ಅವ್ರ ವಿಡಿಯೋನಲ್ಲಿ ತೋರಿಸ್ತಾರಲ್ಲ, ಇವ್ರಿಗೆ ಇಲ್ಲಿ ಬಂದಿರೋದು ಒಂದು ಅಂಡರ್ ಕವರ್ ಆಪರೇಷನ್ ನ ಮಾಡೋದಕ್ಕೆ. ಈಗ ಇವ್ರನ್ನೆಲ್ಲ ಅವ್ರ ನ್ಯೂಸ್ ಅಲ್ಲಿ ಹಾಕ್ಬಿಟ್ರೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಅಂತ ಕ್ಯಾಪ್ಟನ್ ಬೇಡ ಅಂತ ಹೇಳಿ ಅವ್ರಿಬ್ರನ್ನ ಹೊರಗಡೆ ಹಾಕ್ಬಿಡ್ತಾರೆ. ಇನ್ ಅಲ್ಲಿಂದ ಹೊರಗಡೆ ಹೋಗಿರೋ ನ್ಯೂಸ್ ಚಾನೆಲ್ ಅವ್ರು ಸುಮ್ನೆ ಇರ್ತಾರ? ಎಷ್ಟು ಧೈರ್ಯ ಇದ್ರೆ ನಮ್ದು ಎಷ್ಟು ದೊಡ್ಡ ನ್ಯೂಸ್ ಚಾನೆಲ್ ನಮ್ಮನ್ನೇ ಹೊರಗಡೆ ಹಾಕ್ತೀರಾ, ನಿಮಗ್ ಮಾಡ್ತೀವಿರೋ, ನಿಮಗ್ ಸರಿಯಾಗಿ ಮಾಡ್ತೀವಿರೋ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾರೆ. ಅವತ್ತು ನೈಟ್ ಜಂಗಿ ಬಂದು ಕಾರಲ್ಲಿ ಇರ್ಬೇಕಾದ್ರೆ ಬಾಸ್ ಅಪಾರ್ಟ್ಮೆಂಟ್ ಗೆ ಬಂದು ಹೋಗೋದನ್ನ ಗಮನಿಸ್ತಾನೆ. ಅದನ್ನ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಕ್ಯಾಪ್ಟನ್ ಫೋನ್ ಗೆ ಮತ್ತೆ ಅಲ್ಲಿರೋ ವಾಕಿ ಟಾಕಿಗೆಲ್ಲ ಚೇಂಜ್ ಮಾಡಿ ಒಬ್ರಲ್ಲ ಒಬ್ರಿಗೆ ಕಾಲ್ ಮಾಡ್ತಾ ಇದ್ದಾನೆ. ಬಟ್ ಯಾರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಶಾಪ್ ಅಲ್ಲಿ ಕಸ್ಟಮರ್ಸ್ ಜಾಸ್ತಿ ಇದಾರೆ ಅಂತ ಅವರೆಲ್ಲ ಕಸ್ಟಮರ್ಸ್ ಜೊತೆ ಬಿಸಿ ಆಗ್ಬಿಟ್ಟಿರ್ತಾರೆ. ಅದರಿಂದ ಇನ್ ಯೋಚನೆ ಮಾಡ್ದವನು ಈ ಚಾನ್ಸ್ ನ ಬಿಟ್ರೆ ಮಿಸ್ ಆಗ್ಬಿಡುತ್ತೆ, ನಾನೇ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿ ಅವ್ನ ಹಿಡಿಬೇಕು ಅಂತ ಹೇಳಿ ಆ ಬಾಸ್ ಕಾರ್ ನಾನೇ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅಲ್ಲಿ ತುಂಬಾ ಕಾರ್ಗಳು ಹೋಗ್ತಾ ಇರೋದ್ರಿಂದ ಒಂದು ಸಿಗ್ನಲ್ ಅಲ್ಲಿ ಆ ಬಾಸ್ ಅವ್ರ ಕಾರ್ನ ಮಿಸ್ ಮಾಡ್ಬಿಟ್ಟ. ಛೇ, ಕೈಗ್ ಬಂದಿದ್ ಬೈಕ್ ಬರ್ದೆ ಹೋಯ್ತಲ್ಲ, ಏನಾಗೋಯ್ತು ಅಂತ ಹೇಳಿ ಶಾಪ್ ಒಳಗಡೆ ಬಂದವನು ಎಲ್ಲರನ್ನು ಈಗ ಮುಗ್ಗ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನ್ ಮಾಡ್ತಾ ಇದ್ದೀರಾ ನೀವು, ಏನ್ ಕೆಲ್ಸಕ್ ಬಂದು ಏನ್ ಮಾಡ್ತಾ ಇದ್ದೀರಾ, ನೀವೇನ್ ರೆಸ್ಟೋರೆಂಟ್ ಇಟ್ಕೊಂಡು ರೆಸ್ಟೋರೆಂಟ್ ನಡೆಸ್ತಾ ಇದೀರಾ ಅಂತ ಬೈದಾಗ ಇಲ್ಲಿ ಒಳಗಡೆ ಇರೋರು ಟೆನ್ಷನ್ ಆಗ್ಬಿಡ್ತಾರೆ. ಲೀ ಹೇಳ್ತಾರ ಅವ್ರ ಕೈನ ತೋರ್ಸ್ಬಿಟ್ಟು, ಈ ಕೈಯಲ್ಲಿ ಹತ್ರ ಒಂದ್ 100-150 ಕ್ರಿಮಿನಲ್ಸ್ ನ ಹಿಡಿದಿದ್ದೀನಿ, ಆದ್ರೆ ಈಗ 100 ಚಿಕನ್ ನ ಕಟ್ ಮಾಡ್ತಾ ಇದೀನಿ ಗೊತ್ತಾ ಅಂತ ಹೇಳಿದ್ರೆ ಆ ಕಡೆ ಹೊಸ ಪೊಲೀಸ್ ಅವ್ನು ಇರ್ತಾನಲ್ಲ, ಅವ್ನ್ ನೋಡಿದ್ರೆ ನನ್ ಕೈಯಲ್ಲಿ ಕೆಜಿ ಗಟ್ಲೆ ಬೆಳ್ಳುಳ್ಳಿನ ಬಿಡಿಸ್ತಾ ಇದೀರಾ ಅಂತ ಹೇಳ್ತಾನೆ. ಇನ್ ಇವರೆಲ್ಲ ಹೇಳಿದಾಗ ನಾನ್ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಆ ಲೇಡಿ ಕಾಪ್ ಅವಳ ಭಾಗಕ್ಕೆ ನಾನು ಹತ್ತತ್ರ ಒಂದ್ 250 ಟೇಬಲ್ ನ ಅಟೆಂಡ್ ಮಾಡ್ತಾ ಇದೀನಿ ಗೊತ್ತಾ, ಸರ್ವರ್ ಕೆಲಸ ಮಾಡ್ತಾ ಇದೀನಿ ಗೊತ್ತಾ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಜಂಗಿ ಹೇಳ್ತಾನೆ, ಸರಿ ನಾವೇನಕ್ಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀವಿ, ನಾವೇನಕ್ಕೋಸ್ಕರ ಇಲ್ಲಿ ಬಂದ್ವಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಮಾಫಿಯಾ ಬಾಸ್ ನ ತೋರಿಸ್ತಾರೆ. ಅವ್ನ್ ಬಂದು ಲೋಕಲ್ ಡೌನ್ ಹತ್ರ ಈ ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡೋದಕ್ಕೆ ಜನಗಳನ್ನ ಸೇರ್ಸು ಅಂತ ಹೇಳಿರ್ತಾನೆ. ಆದ್ರೆ ಇವಾಗವರೆಗೂ ಜನಗಳನ್ನ ಸೇರ್ಸಿಲ್ಲ. ಆ ಜನಗಳನ್ನ ಸೇರ್ಸೋದಕ್ಕೋಸ್ಕರ ಲೋಕಲ್ ಡೌನ್ ಒಬ್ಬ ಮ್ಯಾನೇಜರ್ ಗೆ ಒಪ್ಸಿರ್ತಾನೆ. ಆದ್ರೆ ಮ್ಯಾನೇಜರ್ ಇದುವರೆಗೂ ಕೆಲಸನ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಆ ಮ್ಯಾನೇಜರ್ ಗೆ ಭಯ ಬರ್ಬೇಕನ್ನೋದಕ್ಕೋಸ್ಕರ ಈ ಮಾಫಿಯಾ ಬಾಸು ಆ ಲೋಕಲ್ ಡೌನ್ ಕಾಲ್ಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡೋದು ಅಲ್ದೆ ಅವ್ನ ಪಕ್ಕದಲ್ಲೇ ಒಬ್ಬ ಲೇಡಿ ನಿಂತಿರ್ತಾಳೆ. ಅವಳಗೊಂದ್ ಸಿಗ್ನಲ್ ಕೊಟ್ಟಿದ್ದೆ ತಡ ಅವಳು ಹಂಗೆ ಎಗರ್ಕೊಂಡ್ ಬಂದವಳು ಆ ಲೋಕಲ್ ಡೌನ್ ಕಾಲ್ ಒಳ್ಳೆ ಸೌದೆ ಮುರಿದಂಗೆ ಮುರಿದಾಕ್ಬಿಡ್ತಾಳೆ. ಇದರಿಂದ ಭಯಪಟ್ಟ ಮ್ಯಾನೇಜರ್ ಸರಿ ನನ್ನ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಜಂಗಿ ಹೇಳಿರೋದು ಕರೆಕ್ಟೇ ಅಲ್ವಾ, ಇವ್ರು ಬಂದಿರೋದು ಕ್ರಿಮಿನಲ್ ನ ಹಿಡಿಯೋದಕ್ಕೋಸ್ಕರ. ಅದನ್ನ ಬಿಟ್ಟು ರೆಸ್ಟೋರೆಂಟ್ ಕೆಲಸ ಮಾಡಿದ್ರೆ ಹೆಂಗೆ ಅಂತ ಫಸ್ಟ್ ಕಸ್ಟಮರ್ಸ್ ಬರೋದನ್ನ ಸ್ಟಾಪ್ ಮಾಡ್ಬೇಕು ಅಂತ ಇವ್ರೀಗ ಮಾಡ್ತಿದಾರಲ್ಲ ಚಿಕನ್, ಆ ಚಿಕನ್ ಗೆ ಹೆಸರನ್ನ ಚೇಂಜ್ ಮಾಡಿ ರೇಟ್ ನ ಕೂಡ ಜಾಸ್ತಿ ಮಾಡಿರ್ತಾರೆ. ಅದರಿಂದ ಕಸ್ಟಮರ್ಸ್ ಯಾರು ಬರಲ್ಲ ಅಂತ. ಆದ್ರೆ ಇವ್ರು ಕೊಡೋ ಟೇಸ್ಟ್ ಗೆ ಕಸ್ಟಮರ್ಸ್ ಬರ್ದೇ ಇರ್ತಾರ. ಜನ ಅಂತೂ ಕಡಿಮೆ ಆಗಿದ್ದೇ ಇಲ್ಲ, ಬರೋ ಜನ ಬರ್ತಾನೆ ಇರ್ತಾರೆ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಕೆಟ್ಟ ವಿಷಯದಲ್ಲೂ ಪಾಪ ಇವ್ರಿಗೊಂದು ಒಳ್ಳೆ ವಿಷಯ ನಡೆಯುತ್ತೆ. ಏನಂತ ನೋಡಿದ್ರೆ ಎದುರುಗಡೆ ಇರೋ ಬಿಲ್ಡಿಂಗ್ ಇಂದ ಚಿಕನ್ ಆರ್ಡರ್ ಮಾಡಿರ್ತಾರೆ. ಅಷ್ಟೇ ಈಗ ಎಲ್ಲರೂ ಫೈರ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವ್ರಿಗೆ
ಡೆಲಿವರಿ ಮಾಡಬೇಕಾಗಿರೋ ಚಿಕನ್ ರೆಡಿ ಮಾಡ್ಕೊಂಡು ಆ ಕ್ಯಾಪ್ಟನ್ ಒಬ್ಬೊಬ್ಬರಿಗೆ ಒಂದೊಂದ್ ಕೆಲಸನ ಕೊಡ್ತಾರೆ. ನಾನ್ ಫಸ್ಟ್ ಚಿಕನ್ ತಗೊಂಡು ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಆಗ್ತೀನಿ. ಒಬ್ರು ಬಂದು ಪವರ್ ನ ಕಟ್ ಮಾಡಿ, ಇನ್ನೊಬ್ರು ಬಂದು ನಾನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ಒಳಗಡೆ ಬನ್ನಿ ಅಂತ ಒಬ್ಬೊಬ್ರಿಗೂ ಒಂದೊಂದ್ ಕೆಲಸನ ಕೊಟ್ಬಿಟ್ಟು ಇವರು ರೇನ್ ಕೋಟ್ ಎಲ್ಲ ಹಾಕೊಂಡು ಚಿಕನ್ ಎಲ್ಲ ಎತ್ಕೊಂಡು ಆ ಎದುರುಗಡೆ ಬಿಲ್ಡಿಂಗ್ ಹತ್ರ ಹೋಗ್ತಾರೆ. ಇವರು ಬಾಗಿಲ್ನ ತಟ್ಟಿದ್ರೆ ಇವ್ರಿಗೆ ಸಖತ್ ಶಾಕು. ಯಾಕಂದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಇರೋದು ಒಂದು ಲೇಡಿ. ಈ ಲೇಡಿ ಬೇರೆ ಯಾರು ಅಲ್ಲ, ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಬೇಕಾದ್ರೆ ಒಬ್ಬ ನೋಡ್ಬಿಟ್ಟ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಮಾಡಿದ್ಲಲ್ಲ, ಆ ಲೇಡಿನೇ. ಏನ್ ವಿಷಯ ಅಂತ ನೋಡಿದ್ರೆ ಈ ಬಿಲ್ಡಿಂಗ್ ಅಲ್ಲಿ ಇದ್ದ ಆ ಡಾನ್ ಕಡೆ ಅವರೆಲ್ಲ ಜಾಗನ ಖಾಲಿ ಮಾಡ್ಬಿಟ್ಟಿದ್ದಾರೆ. ಅವ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಈ ಲೇಡಿ ಜಾಗಕ್ಕೆ ಬಂದಿರೋದು. ಈ ವಿಷಯ ಗೊತ್ತಾದ್ಮೇಲೆ ಎಲ್ಲರಿಗೂ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಈಗೆಲ್ಲರೂ ರಿಟರ್ನ್ ರೆಸ್ಟೋರೆಂಟ್ ಒಳಗಡೆ ಬಂದ್ ಕುತ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾರೆ. ಏನಪ್ಪಾ ಈ ತರ ಆಗೋಯ್ತಲ್ಲ ಅಂತ. ಆದ್ರೆ ಪಾಪ ಗಾಯ ಆಗಿದ್ದ ಜಾಗದಲ್ಲೇ ಮತ್ತೆ ಮತ್ತೆ ಗಾಯ ಆಗುತ್ತೆ ಅಂತಾರಲ್ಲ, ಆ ತರ ಇವ್ರ ರೆಸ್ಟೋರೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಅಂತ ಚಾನಲ್ ಅವ್ರಿಬ್ರು ಬಂದಿದ್ರಲ್ಲ, ಅವ್ರು ಕೂಡ ಈಗ ಇವ್ರ ಬಗ್ಗೆ ಒಂದು ನ್ಯೂಸ್ ನ ಹೇಳ್ತಾ ಇರ್ತಾರೆ. ಈ ರೆಸ್ಟೋರೆಂಟ್ ಅಲ್ಲಿ ಮಾಡಿರೋ ಚಿಕನ್ ನನ್ನೇ ಹೆಸರನ್ನ ಚೇಂಜ್ ಮಾಡಿ ರೇಟ್ ನ ಜಾಸ್ತಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಇದೊಂದು ಫ್ರಾಡ್ ರೆಸ್ಟೋರೆಂಟ್ ಅಂತ ಹೇಳಿ ಹೆಸರನ್ನೇ ಕೆಡಿಸ್ಬಿಟ್ರು. ಅದರಿಂದ ರೆಸ್ಟೋರೆಂಟ್ ಗೆ ಕಸ್ಟಮರ್ಸ್ ಕೂಡ ಬರ್ತಾ ಇಲ್ಲ. ಇದಕ್ಕೆಲ್ಲ ಬೋನಸ್ ಆಗಿ ಈ ವಿಷಯ ಎಲ್ಲ ಅವ್ರ ಹೆಡ್ ಆಫೀಸರ್ ಗೆ ಅಂದ್ರೆ ಚೀಫ್ ಗೆ ಕೂಡ ಗೊತ್ತಾಗ್ಬಿಟ್ಟು ಕ್ಯಾಪ್ಟನ್ ಕರೆದು ಸರಿಯಾಗಿ ಬೈತಾರೆ. ನಿಮ್ಗೆಲ್ಲ ಒಂದು ಕೆಲಸನ ಕೊಟ್ರೆ ನ್ಯಾಯವಾಗಿ ಮಾಡಕ್ ಬರಲ್ಲ, ರೆಸ್ಟೋರೆಂಟ್ ನ ನಡೆಸ್ತೀರಾ, ನಿಮ್ನೆಲ್ಲ ಸಸ್ಪೆಂಡ್ ಮಾಡ್ತೀನಿ ಅಂತ 5 ಜನನ ಕೂಡ ಸಸ್ಪೆಂಡ್ ಮಾಡ್ಬಿಟ್ರು. ಏನಪ್ಪಾ ನಮ್ ಜೀವನ ಹಿಂಗ್ ಆಗೋಯ್ತು ಅಂತ ಕ್ಯಾಪ್ಟನ್ ಮನೇಲಿ ಮಲ್ಕೊಂಡು ಬೇಜಾರ್ ಮಾಡ್ಕೊಂತಾ ಇರ್ಬೇಕಾದ್ರೆ ಅವ್ರ ಹೆಂಡತಿ ಹೇಳ್ತಾರೆ, ಬಿಡ್ರಿ ಅವ್ರು ಸಸ್ಪೆಂಡ್ ಮಾಡಿದಕ್ ನೀವ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ, ಅದೇ ನಿಮ್ದು ರಿಟೈರ್ಮೆಂಟ್ ಫಂಡ್ ಅಮೌಂಟ್ ಇದೆಲ್ಲ ಅದನ್ನ ಇಟ್ಕೊಂಡು ಯಾವ್ದಾದ್ರು ಒಂದು ಅಂಗಡಿನ ಇಟ್ಕೊಂಡು ನಮ್ ಜೀವನ ನಡ್ಸ್ಕೊಳ್ಳೋಣ, ಅದರಿಂದ ನಮ್ಗೆ ಇನ್ಕಮ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರೆ ಈ ಕ್ಯಾಪ್ಟನ್ ಗೆ ಸಖತ್ ಭಯ ಆಗುತ್ತೆ. ಯಾಕಂದ್ರೆ ಅಮೌಂಟ್ ನ ಇಟ್ಟೇನೆ ಅವ್ರು ಈ ರೆಸ್ಟೋರೆಂಟ್ ತಗೊಂಡಿದ್ದಾರೆ ಅಂತ ಇನ್ನೋರ್ ಹೆಂಡತಿಗೆ ಗೊತ್ತಿಲ್ವಲ್ಲ. ಅದು ಗೊತ್ತಾದ್ರೆ ಇವಳು ನನ್ನ ಬೀದಿ ಬೀದಿ ಓಡಿಸಿ ಹೊಡಿತಾಳಲ್ಲ ಅಂತ ಓ ಅಂತ ಬಿಕ್ಕರ್ಸಿ ಅಳ್ತಾ ಇರ್ತಾರೆ. ಹಿಂಗೋ ಫೈನಲ್ ಆಗಿ 5 ಜನನ ಕೂಡ ಸಸ್ಪೆಂಡ್ ಮಾಡ್ಬಿಟ್ರು. ಇನ್ ಮುಂದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತ ನಾವು ನೆಕ್ಸ್ಟ್ ಹಾಫ್ ಅಲ್ಲಿ ನೋಡೋಣ. ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಾ ಇರೋದ್ರಿಂದ 2 ಹಾಫ್ ಆಗಿ ಮಾಡಾಕ್ತಾ ಇದೀನಿ. ಸೊ ಮಿಸ್ ಮಾಡದೆ ಸೆಕೆಂಡ್ ಹಾಫ್ ನ ಕೂಡ ನೋಡ್ಬಿಡಿ, ಅದು ಇಷ್ಟರಲ್ಲೇ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.